ವಚನ ಸಾಹಿತ್ಯದ ಮೂಲಕ ಸಮಾಜದಲ್ಲಿ ಇದ್ದಂತಹ ಅನಿಷ್ಟಗಳನ್ನು ಹೋಗಲಾಡಿಸಿದ ಸರ್ವಶ್ರೇಷ್ಠ ಶರಣ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಫೆಬ್ರವರಿ 1, 2025ರಂದು ಆಚರಿಸಲಾಗುವುದು. ದಿನಾಂಕ 1-2-2025ರಂದು ಬೆಳಗ್ಗೆ 8 ಗಂಟೆಗೆ ರಾಯಚೂರು ನಗರದ ಶ್ರೀ ಮಡಿವಾಳ ಮಾಚಿದೇವ ವೃತ್ತದಲ್ಲಿ ಶ್ರೀ ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವ ಕಾರ್ಯಕ್ರಮ ಜರುಗಲಿದೆ. ನಮಸ್ಕಾರ, ಮೇಘ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ಮಡಿವಾಳ ಮಾಚಿದೇವ ಜಯಂತಿ, ಗಣ್ಯರಿಂದ ಪುತ್ಥಳಿಗೆ ಮಾಲಾರ್ಪಣೆ, ಸಮಾಜಕ್ಕೆ ಮಡಿವಾಳ ಮಾಚಿದೇವ ಆದೇಶಗಳು, ಸಂದೇಶಗಳು, ಮಾರ್ಗದರ್ಶಿ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು. ನಗರದ ಅಭಿವೃದ್ಧಿ, ಎಲ್ಲರೊಂದಿಗೆ ಚರ್ಚೆ, ಮಾಸ್ಟರ್ ಪ್ಲಾನ್ ಚರ್ಚಿಸಿ ಮಾಸ್ಟರ್ ಪ್ಲಾನ್ ಮೂಲಭೂತ ಸೌಕರ್ಯ ಒದಗಿಸಲು ಮೊದಲ ಆದ್ಯತೆ. ಜೋಬಿನ್ ಮೊಹಪಾತ್ರ. ಮಡಿವಾಳ ಮಾಚಿದೇವ ಜಯಂತಿ, ಮಡಿವಾಳ ಸಮಾಜದ ಎಲ್ಲ ರಂಗಗಳಲ್ಲಿಯೂ ತೊಡಗಿಸಿಕೊಳ್ಳಬೇಕು. ಭೀಮರಾಯ. ಒಳ ಮೀಸಲಾತಿ ವರ್ಗೀಕರಣಕ್ಕೆ ಕಾಂಗ್ರೆಸ್ ಆಡಳಿತ ವಿರುದ್ಧ ರಾಜ್ಯಗಳ ಹಿಂದೇಟು. ಫೆಬ್ರವರಿ 7ರಂದು ಹೈದರಾಬಾದಿನಲ್ಲಿ 1 ಲಕ್ಷ ತಮಟೆ ಚಳವಳಿ. ನರಸಪ್ಪ ದಂಡೋರ. ಫೆಬ್ರವರಿ 4ರಂದು ಶ್ರೀ ಮಹರ್ಷಿ ಸವಿತಾ ಜಯಂತಿ, ಭಾವಚಿತ್ರ ಮೆರವಣಿಗೆ. ಉಪನ್ಯಾಸ ವಿ. ಗೋವಿಂದ್. ಮಾವಿನ ಕೆರೆ ಅಭಿವೃದ್ಧಿ ಹೆಸರಿನಲ್ಲಿ ನೂರಾರು ಗಿಡಗಳ ನಾಶ, ಕ್ರಮಕ್ಕೆ ಈರಣ್ಣ ಕೋಸ್ಗಿ ಮನವಿ. ಸರ್ಜಾಪುರ್ ಕೆರೆಯಲ್ಲಿ ಮೊಸಳೆ ಪತ್ತೆ, ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಕಾರ್ಯಾಚರಣೆ. ಈಗ ವಾರ್ತೆಗಳ ವಿವರ. 12ನೇ ಶತಮಾನದ ಮಡಿವಾಳ ಮಾಚಿದೇವರು ಸಮಾಜಕ್ಕೆ ನೀಡಿರುವ ಕೊಡುಗೆ ಅಪಾರವಾದದ್ದು. ಮಾಚಿದೇವರು ಸಮಾಜಕ್ಕೆ ನೀಡಿದ ತತ್ವ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕಿಲ್ಲೆ ಬೃಹನ್ಮಠದ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಅವರಿಂದು ನಗರದ ಮಡಿವಾಳ ಮಾಚಿದೇವ ವೃತ್ತದಲ್ಲಿ ಮಡಿವಾಳ ಮಾಚಿದೇವರ ಜಯಂತಿ ಅಂಗವಾಗಿ ಹಮ್ಮಿಕೊಂಡಿದ್ದು, ಮೆರವಣಿಗೆ ಕಾರ್ಯಕ್ರಮದಲ್ಲಿ ಮಾಚಿದೇವ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಮಾತನಾಡಿದರು. ಸಮಾಜದಲ್ಲಿ ಸಮಾನತೆ ಮತ್ತು ಜನರ ಉದ್ಧಾರವನ್ನು ಬಯಸಿ ಜನರನ್ನು ತಮ್ಮ ಒಳ್ಳೆಯ ಗುಣಗಳಿಂದ ದೊಡ್ಡವರಾಗುವುದಲ್ಲದೆ ಸಮಾಜದ ಜನರನ್ನು ದೊಡ್ಡವರನ್ನಾಗಿಸಿದ್ದವರಾಗಿದ್ದಾರೆ. ಕೊಟ್ಟ ಮಾತಿಗೆ ತಪ್ಪದೆ ಜೊತೆಗೆ ಕಾಯಕದಲ್ಲಿ ತೊಡಗಿದ್ದರು ಎಂದು ತಿಳಿಸಿದರು. ಸಮಾಜಕ್ಕೆ ದಿವ್ಯ ಸಂದೇಶ ಸಾರಿರುವ ಮಡಿವಾಳ ಮಾಚಿದೇವರು ಹಾಕಿ ಕೊಟ್ಟ ಮಾರ್ಗದಲ್ಲಿ ಪ್ರತಿಯೊಬ್ಬರೂ ನಡೆದಾಗ ಮಾತ್ರ ಸಮಾಜ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದರು. ಇದೇ ವೇಳೆ ಮಾಜಿ ಎಂಎಲ್ಸಿ ಹಾಗೂ ಮಡಿವಾಳ ಸಮಾಜದ ಹಿರಿಯ ಮುಖಂಡ ಎನ್. ಶಂಕರಪ್ಪ ಮಾತನಾಡಿ, ಶರಣರನ್ನು ಹಾಗೂ ಸಾಹಿತ್ಯವನ್ನು ನಾಶ ಮಾಡಲು ಹೊರಟಿದ್ದ ಬಿಜ್ಜಳ ರಾಜನ ವಿರುದ್ಧ ಖಡ್ಗ ಹಿಡಿದು ಹೋರಾಡಿ ಶರಣರನ್ನು ಸಾಹಿತ್ಯವನ್ನು ರಕ್ಷಿಸಿದ ಮಹಾನ್ ಶರಣ ಮಡಿವಾಳ ಮಾಚಿದೇವರಾಗಿದ್ದಾರೆ ಎಂದರು. ಎಷ್ಟೇ ಅಡೆತಡೆಗಳು ಬಂದರೂ ಕಾಯಕಕ್ಕೆ ಚ್ಯುತಿ ಬಾರದಂತೆ ನಡೆದುಕೊಂಡ ಮಾಚಿದೇವ ಅವರು ಕಾಯಕ ನಿಷ್ಠೆಯಂತೆ ಪ್ರತಿಯೊಬ್ಬರೂ ಕಾಯಕ ಮಾಡಿ ಅಭಿವೃದ್ಧಿ ಹೊಂದಬೇಕು ಎಂದರು. ಸಪ್ತಾಸ್ಯ ಸಂಪರಿದಯಃ ತೇ ಸಪ್ತ ಸಮಿಧ ಕೃತಾಃ ದೇವಾಯ ಯಜ್ಞಂ ತನ್ವಾನಾಃ ಅವತ್ತನ್ ಪುರುಷೋ ವಶೋ ತ್ವಂ ಯಜ್ಞಂ ಪರೇಶಿ ಪ್ರೋಕ್ಷನ್ನ ಪುರುಷಂ ಜಾತಮಗ್ರತಃ ತೇನ ದೇವಾಗಜಂತ ಸಾಧ್ಯ ಋಷಯಶ್ಚ ಚೇತ್ ತಸ್ಮಾಶಃ ಪದ್ಯಾಕ್ಷಿವ ಸಾಂಬಜೇ ನಮಃ ಪಾರ್ವದೇವದೇ ಶಿವರ ಹರ ಮಹಾದೇವ್. ಮಡಿವಾಳ ಮಾಚಿದೇವ ಮಹಾರಾಜ್ ಕಿ. ಓಂ ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾಪತಿ ಚಂದ್ರಮಾ ವಾ ಪುಷ್ಪವಾನ್ ಪ್ರಜಾವಾನ್ ಪಶುಪಾನ್ ಭವತಿ. ಶ್ರೀ ವಿಶ್ವರಾಧ್ಯಾಯ. ತಪ್ಪು ತಡೆಗಳನ್ನು ತಿದ್ದಿ ನಮಗೆ ಒಂದು ಆದರ್ಶ ಜೀವನವನ್ನು ಕೊಡುವಂತಹ ದೇಶ ನಮ್ಮ ಸಮಾಜದ ಮೇಲೆ ಬಹಳ ಪರಿಣಾಮಕಾರಿಯಾಗಿ ಬೆಳವಣಿಗೆ ಆಗಬೇಕಾಗಿರುವಂಥದ್ದು ಇಂದಿನ ಜೀವನದ ಅವಶ್ಯಕತೆಯಾಗಿದೆ. ಇವತ್ತೇನಾಗಿ ಬಿಟ್ಟಿದೆ ಅಂತ ತಿಳ್ಕೊಂಡು ಕೇಳಿದ್ರೆ, ಜರ್ಜರಿತವಾಗಿರ್ತಕ್ಕಂಥ ಜೀವನದಲ್ಲಿ ಶಾಂತಿ ಎಲ್ಲಿಗೋದ್ರೆ ಸಿಗ್ತದೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಆಗಿದೆ. ಈ ನಿಟ್ಟಿನಲ್ಲಿ ಅವರೇನು ತಪಸ್ಸು, ವನವಾಸ, ಕಷ್ಟ ನಷ್ಟಗಳನ್ನು ಅನುಭವಿಸಿ ಏನು ಒಂದು ದಿವ್ಯವಾಗಿರ್ತಕ್ಕಂಥ ಸಂದೇಶವನ್ನು ಸಾರುವಂಥ ವಚನಗಳಿದ್ದಾವಲ್ಲ, ಅವುಗಳನ್ನು ತಿಂಗಳಿಗೆ ಒಂದು ವಚನವನ್ನು ಮುಖದ್ಗತ ಮಾಡಿ
ಆ ವಚನಕ್ಕೆ ತಕ್ಕ ಹಾಗೆ ನಾವು ನಡೆದನಪ್ಪ ಅಂದರೆ ನಿಜವಾದ ಮಾಚಿದೇವರ ಜಯಂತಿಯನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡಿದಂತೆ ಆಗ್ತಾ ಇದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತೆಲ್ಲ ಸಂಭ್ರಮೋತ್ಸವ ಆಗ್ತಾ ಇದೆ ಜಯಂತಿಯ. ಮಡಿವಾಳ ಮಾಚಿದೇವದ ಆತ್ಮೀಯ ಬಂಧುಗಳು ಬಹಳ ಸಂತೋಷ ಸಡಗರದಿಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಮಾಚಿದೇವ ಶುಭವನ್ನುಂಟು ಮಾಡಲಿ. ಒಂದು ಐತಿಹಾಸಿಕ ಮುಂದಿನ ಜಯಂತಿ ಆಗಿರ್ಬೋದು ಅಥವಾ 2ನೇ ಜಯಂತಿಯಲ್ಲಿ ಆಗಿರ್ಬೋದು, ಒಂದು ಸುಂದರವಾಗಿರ್ತಕ್ಕಂಥ ಧ್ವನಿ ಸುರುಳಿ ಅಥವಾ ಒಂದು ಸುಂದರವಾಗಿರ್ತಕ್ಕಂತಹ ಕೃತಿ ಸಮಾಜದ ಪ್ರತಿಯೊಬ್ಬ ಗಣ್ಯರಿಗೆ ಕೊಡುವಂತೆ ಆಗಲಿ. ಯಾಕಂದರೆ ಸಮಾಜ ಏನು ಕೊಡ್ತಾ ಇದೆ ಅನ್ನುವಂಥದ್ದು ಮುಖ್ಯ ಇಲ್ಲ, ಅದು ಕೊಟ್ಟದ್ದು ಯಾವ ಇತಿಹಾಸವನ್ನು ಸಾರ್ತಾ ಇದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಾ ಇದೆ. ರಾಯಚೂರು ಜಿಲ್ಲಾ ಘಟಕವು ಈ ನಿಟ್ಟಿನಲ್ಲಿ ಅದು ಪ್ರಯತ್ನ ಮಾಡಲಿ ಅಂತ ತಿಳ್ಕೊಂಡು ಸಂದರ್ಭದಲ್ಲಿ ಜಯಂತಿ ಮಹೋತ್ಸವ ಅಂದ್ರೆ ಅಪ್ಪನ ಹುಟ್ಟು ಹಬ್ಬ. ವೀರ ಮಡಿವಾಳ ಮಾಚಿದೇವನವರು ಅವರು ವೀರಭದ್ರನ ಪರಮ ಅವತಾರ ಏನಂತಾರೆ. ಅವರು ಉಗ್ರ ಸ್ವಭಾವನೂ ಕೂಡ ಅಷ್ಟೇ ಇತ್ತು, ಶಾಂತ ಸ್ವಭಾವನೂ ಕೂಡ ಅಷ್ಟೇ ಇತ್ತು. 12ನೇ ಶತಮಾನದ ಕಲ್ಯಾಣ ಕ್ರಾಂತಿ ಒಳಗ ನಮ್ಮ ವೀರ ಮಡಿವಾಳ ಮಾಚಿದೇವರ ಪಾತ್ರವೂ ಕೂಡ ಅಷ್ಟೇ ಪ್ರಮುಖವಾಗಿತ್ತು ಅಂತಕ್ಕಂಥ ಮಾತನ್ನ ನಮ್ಮ ಎನ್ ಶಂಕರಪ್ಪ ಅವರವರು ಹೇಳಿದಂತೆ, ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನ ನೀವು ಎಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಆದ್ಯ ಕರ್ತವ್ಯ ಆಗ್ಯದ. ಈ ಜಯಂತಿ ಮಾಡುವ ಉದ್ದೇಶ ಆದರೂ ಕೂಡ ಯಾಕೆ ಮಾಡಬೇಕು ಅಂತ ಕೇಳಿದರೆ, ಯಾವ ತತ್ವಗಳಿಗಾಗಿ ಮಹಾತ್ಮ ತನ್ನ ಬದುಕನ್ನ ಮುಡುಪಿಟ್ಟಿದ್ದ, ಯಾವ ಗುಣಗಳಿಂದ ತಾನೂ ದೊಡ್ಡವನಾಗಿ ಸುತ್ತಲಿರುವವರನ್ನು ಕೂಡ ದೊಡ್ಡವರನ್ನಾಗಲಿಕ್ಕೆ ಯತ್ನಿಸಿದನು, ಆ ಉದಾತ್ತವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸೋಮವಾರಪೇಟೆ ಹಿರೇಮಠದ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಸ್ವಾಮೀಜಿ, ಅಪಾರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ, ಕೆ ಶಾಂತಪ್ಪ, ದರೂರ್ ಬಸವರಾಜ್, ರಾಘವೇಂದ್ರ ಉಟ್ಕೂರ್ ಸೇರಿದಂತೆ ಇತರರಿದ್ದರು. ನಗರದಲ್ಲಿ ಅಭಿವೃದ್ಧಿಗೆ ಸಾಕಷ್ಟು ಸಮಸ್ಯೆ ಮತ್ತು ಸವಾಲುಗಳಿದ್ದು, ಸಮಸ್ಯೆಗಳನ್ನು ಬಗೆಹರಿಸಲು ಸಚಿವರು, ಶಾಸಕರು, ಸಂಸದರು, ಜಿಲ್ಲಾಧಿಕಾರಿಗಳ ಸಲಹೆ ಮೇರೆಗೆ ಎಲ್ಲ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಶೀಘ್ರವೇ ನಗರದ ಅಭಿವೃದ್ಧಿಗೆ ಮಾಸ್ಟರ್ ಪ್ಲಾನ್ ರೂಪಿಸಲಾಗುವುದು ಎಂದು ರಾಯಚೂರು ಮಹಾನಗರ ಪಾಲಿಕೆ ಆಯುಕ್ತ ಜೋಬಿನ್ ಮೋಹಪಾತ್ರ ಹೇಳಿದರು. ಅವರಿಂದು ನಗರದ ಹಳೆ ಡಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಯಚೂರು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ಜಿಲ್ಲೆಯಾಗಿದ್ದು, ಇಲ್ಲಿ ಅನೇಕ ರಾಜವಂಶಸ್ಥರು ಆಳಿ ಹೋಗಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಈ ಪ್ರದೇಶದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಲೇ ಬಂದಿವೆ. ಇದೀಗ ಮಹಾನಗರ ಪಾಲಿಕೆಯಾಗಿ ರಾಯಚೂರು ನಗರಸಭೆಯನ್ನು ಮೇಲ್ದರ್ಜೆಗೆ ಏರಿಸಲಾಗಿದೆ. ಆದ್ದರಿಂದ ಪಾಲಿಕೆಯಿಂದ ನಗರದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ತಿಳಿಸಿದರು. ನಗರದಲ್ಲಿ ಕುಡಿಯುವ ನೀರು, ಚರಂಡಿ, ಸ್ವಚ್ಛತೆ, ಬೀದಿ ದೀಪ, ರಸ್ತೆ ಸೇರಿದಂತೆ ಅನೇಕ ಸಮಸ್ಯೆಗಳಿದ್ದು, ಪಾಲಿಕೆಗೆ ಇವೆಲ್ಲ ಸವಾಲುಗಳಾಗಿದ್ದಂತೆ ಈಗಾಗಲೇ ನಗರದ ಮಾಹಿತಿಯನ್ನು ಪಡೆಯುತ್ತಿದ್ದು, ಇಲ್ಲಿ ಮುಖ್ಯವಾಗಿ ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗಿರುವುದು ಕಂಡುಬಂದಿದೆ. ಜೊತೆಗೆ ನಗರದಲ್ಲಿ ಧೂಳು ಹೆಚ್ಚಾಗಿದ್ದು, ನಗರವನ್ನು ಪ್ಲಾಸ್ಟಿಕ್ ಹಾಗೂ ಧೂಳು ಮುಕ್ತ ನಗರವನ್ನಾಗಿಸಲು ಮುಂದಿನ ದಿನಗಳಲ್ಲಿ ಯೋಜನೆಯನ್ನು ರೂಪಿಸಿ ಕಾರ್ಯ ಕೈಗೆತ್ತಿಕೊಳ್ಳಲಾಗುವುದು ಎಂದರು. ಬೀದಿ ದೀಪ ನಿರ್ವಹಣೆ ಸರಿಯಾಗಿ ನೋಡಿಕೊಳ್ಳಲು ಪಾಲಿಕೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳೊಂದಿಗೆ ಚರ್ಚಿಸಲಾಗುವುದು. ನಗರದ ಎಲ್ಲಾ ಕಡೆಗಳಲ್ಲೂ ಬೀದಿ ದೀಪಗಳ ಸುವ್ಯವಸ್ಥಿತವಾಗಿ ಕಾರ್ಯ ನಿರ್ವಹಿಸಲು ಕ್ರಮ ಕೈಗೊಳ್ಳಲಾಗುವುದು. ರಾಜ್ಯದ ಎಲ್ಲಾ ಕಡೆಗಳಲ್ಲಿ ವಾಟರ್ ಪೌಚ್ಗಳು ಬ್ಯಾನ್ ಆಗಿವೆ. ಆದರೆ ರಾಯಚೂರು ನಗರದಲ್ಲಿ ಮಾತ್ರ ನೀರಿನ ಪ್ಯಾಕೆಟ್ಗಳು ಚಾಲ್ತಿಯಲ್ಲಿದ್ದು, 3 ವಾರಗಳಲ್ಲಿ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ನಗರದ ಅಭಿವೃದ್ಧಿ ಮತ್ತು ಉದ್ಧಾರಕ್ಕೆ ಆದಾಯವು ಬಹುಮುಖ್ಯವಾಗಿದ್ದು, ಸಾರ್ವಜನಿಕರು ಪಾಲಿಕೆಗೆ ಕಟ್ಟುವ ತೆರಿಗೆಯನ್ನು ಸಮರ್ಪಕವಾಗಿ ಕಟ್ಟಬೇಕಾಗುತ್ತದೆ. ತೆರಿಗೆ ಸರಿಯಾಗಿ ಪಾವತಿ ಮಾಡಿದ್ದಲ್ಲಿ ನಗರದ ಅಭಿವೃದ್ಧಿಯು ಸುಲಭವಾಗಿ ನಡೆಯುತ್ತದೆ ಎಂದರು. ನಗರದಲ್ಲಿ ವಾರ್ಡ್ ಮನೆಗಳಿಗೆ ತೆರಳಿ ತ್ಯಾಜ್ಯವನ್ನು ಸಂಗ್ರಹಿಸಲಾಗುತ್ತಿದೆ. ಆದರೆ ಕಸವನ್ನು ಜಂಕ್ ಯಾರ್ಡಿಗೆ ಸಾಗಿಸುವಾಗಿ ಸರಿಯಾದ ನಿರ್ವಹಣೆ ಇಲ್ಲದೆ ಕಸ ರಸ್ತೆಯ ಮೇಲೆ ಬೀಳುವ ಬಗ್ಗೆ ಮಾಹಿತಿ ಇದ್ದು, ಈ ಬಗ್ಗೆ ಅಧಿಕಾರಿಗಳು
ಸ್ಥಳಗಳು ಮತ್ತು ಕಸ ಸಂಗ್ರಹಣೆ, ವಿಲೇವಾರಿ ಹಾಗೂ ಸಾಗಣೆ ಮಾಡುವ ಸಿಬ್ಬಂದಿಗಳಿಗೆ ಸರಿಯಾಗಿ ನಿರ್ವಹಣೆ ಮಾಡುವಂತೆ ಸೂಚಿಸಲಾಗುವುದು ಎಂದು ಹೇಳಿದರು. ನಗರದಲ್ಲಿ ಒತ್ತುವರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಐತಿಹಾಸಿಕ ಸ್ಥಳಗಳು ಹಾಗೂ ಸರ್ಕಾರ ಆಸ್ತಿಗಳನ್ನು ಒತ್ತುವರಿ ಮಾಡಿಕೊಳ್ಳಲಾಗಿದೆ. ಕೂಡಲೇ ಒತ್ತುವರಿಯಾದ ಎಲ್ಲಾ ಸ್ಥಳಗಳಿಗೆ ಭೇಟಿ ನೀಡಿ ಅತಿಕ್ರಮಿಸಿಕೊಂಡಿದ್ದ ಸ್ಥಳಗಳನ್ನು ತೆರವುಗೊಳಿಸಲು ಯೋಜನೆ ರೂಪಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಉಪ ಆಯುಕ್ತ ಗುರುಸಿದ್ದಯ್ಯ, ಹಿರೇಮಠ, ಅಭಿವೃದ್ಧಿ ಆಯುಕ್ತ ಅನಿಲ್, ವಲಯ ಆಯುಕ್ತ ಮೆಹಬೂಬ್ ಜಿಲಾನಿ ಸೇರಿದಂತೆ ಇತರರಿದ್ದರು. ಎನಿ ಪ್ರಾಬ್ಲಮ್ ನನ್ನ ಪರ್ಸನಲ್ ನಂಬರ್ನಾಗೆ ಕೊಟ್ಟಿರ್ತೀನಿ ಇಲ್ಲಿ. ಸೊ ನಮಗೆ ಏನಾದರೂ ಪರ್ಟಿಕ್ಯುಲರ್ ಆಗಿ ಏನಾದರೂ ಸೂಕ್ಷ್ಮ ವಿಚಾರಗಳು ಅಥವಾ ತುರ್ತು ಏನಾದರೂ ಸಮಸ್ಯೆ ಕಂಡು ಬಂದಲ್ಲಿ ನಾವು ನೇರ ನನಗೆ ಕಾಲ್ ಮಾಡ್ಬೋದು. ವಿ ವಿಲ್ ಅಟೆಂಡ್ ಟು. ನಾನು ಅಷ್ಟೇ ಒಂದು ಮಾತು ಕೊಡ್ತಾ ಇದ್ದೀನಿ, ನನ್ನ ಟೀಮ್ನ ಒಂದು ಮತ್ತು ನಾನು ಪ್ರಾಮಾಣಿಕವಾಗಿ ಶ್ರಮಪಟ್ಟು ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ನಮ್ಮೆಲ್ಲರಿಗೂ ಗೊತ್ತಿದೆ, ತುಂಬ ಸವಾಲುಗಳಿದ್ದರೆ ಎಲ್ಲ ಸಮಸ್ಯೆಗಳು ಓವರ್ ನೈಟು ಅಥವಾ ಒಂದು ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡಿ ಬರೋಲ್ಲ. ನಮಗೆ ಹಂತ ಹಂತವಾಗಿ ಪ್ಲ್ಯಾನ್ ಮಾಡ್ಕೊಂಡು ಒಟ್ಟಿಗೆ ಹೋಗಬೇಕು. ಬಟ್ ನಾವು ಯಾವುದೇ ರೀತಿಯ ಪ್ರಾಬ್ಲಮ್ ಇದ್ದರೆ ಕೂಡ ನಮಗೆ ತಿಳಿಸಿದರೆ ವಿ ವಿಲ್ ರೆಸ್ಪಾಂಡ್. ಕೂಡಲೇ ರೆಸ್ಪಾಂಡ್ ಮಾಡ್ತೀವಿ. ಏನಂತ ತಿಳ್ಕೊಳ್ತೀವಿ, ನಮ್ಮ ಜನರು ನಾವೇ ಅಲ್ಲಿ ಇರ್ತೀವಿ, ಅದನ್ನು ಖಚಿತ ಮಾಡಿಕೊಂಡು ಏನು ಮಾಡ್ಬೋದು ಅಂತದನ್ನು ಪ್ಲ್ಯಾನ್ ಮಾಡ್ತೀವಿ. ಅದನ್ನು ನಾನು ಮಾಡ್ಕೊಡ್ತಾ ಇದ್ದೀನಿ. ಮತ್ತು ಅಷ್ಟು ಅದರೊಟ್ಟಿಗೆ ಮತ್ತು ಏನಾದರೂ ನಮಗೆ ಬೇಕಾಗಿರಲಿ ಮಧ್ಯಮಿತರಿಗೆ ನಮ್ಮ ಕಡೆಯಿಂದ ಕಾರ್ಪೊರೇಷನಿಂದ ನಮಗೆ ತಿಳಿಸಿ, ವಿ ವಿಲ್ ಟ್ರೈ ಟು ಸಾಲ್ವ್ ದ್ಯಾಟ್ ಥಿಂಗ್. ಮತ್ತು ಒಂದು ಮೀಡಿಯಾ ಸೆಲ್ ಕೂಡ ನಾನು ಮಾಡಲಿಕ್ಕೆ ಒಂದು ಚರ್ಚೆ ಮಾಡ್ತೀನಿ ನಮ್ಮ ವಾರ್ತಾ ಇಲಾಖೆ ಒಟ್ಟಿಗೆ. ಸೊ ಅದರ ಬಗ್ಗೆ ಕೂಡ ನಮಗೆ ಮುಂದಿನ ದಿನಗಳಲ್ಲಿ ನಾನು ಸೂಚನೆ ಕೊಟ್ಟಿರ್ತೀನಿ. ಬ್ರಾಡ್ ಆಗಿ ಹೇಳಿದರೆ ಇಷ್ಟೇ ನಮ್ಮದು ಅಭಿಪ್ರಾಯ. ಮತ್ತು ಒಂದು ಕನಸು ಅಂತ ಹೇಳಿದರೆ ರಾಯಚೂರಲ್ಲಿ ತುಂಬ ಪೊಟೆನ್ಷಿಯಲ್ ಇದೆ. ನಾವುಗಳೆಲ್ಲ ಇತಿಹಾಸ ನೋಡಿದರೆ ಐತಿಹಾಸಿಕ ನಗರ ಇದು ಒಂದು. ಮತ್ತು ರಾಷ್ಟ್ರಕೂಟ ಸಮಯದಿಂದ ರಾಷ್ಟ್ರಕೂಟ ಸಾಮ್ರಾಜ್ಯ ಇರಲಿ, ಚಾಲುಕ್ಯ ಸಾಮ್ರಾಜ್ಯ ಇರಲಿ, ಮಹಾಮನಿ ಸುಲ್ತಾನತ್ ಇರಲಿ, ನಿಜಾಮ್ ಸಾಮ್ರಾಜ್ಯ ಇರಲಿ, ಆ ಸಮಯದಲ್ಲಿ ಎಲ್ಲ ಒಂದು ರಾಯಚೂರು ಒಂದು ಅತಿ ಹೆಚ್ಚಿನ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ಪ್ರದೇಶ ಇತ್ತು. ಸೊ ಈಗಲೇ ನಾವು ಕೇಳ್ತಾ ಇದ್ದೀವಿ, ಸ್ವಲ್ಪ ಸಮಸ್ಯೆಗಳು ಅಭಿವೃದ್ಧಿ ಕಾಣ್ತಾ ಇದೆ. ನಮಗೆ ಒಂದು ಪೊಲ್ಯೂಷನ್ ಸಮಸ್ಯೆ ಇದೆ, ಸ್ವಚ್ಛಗೊಳಿಸಬೇಕು ಜೊತೆಗೆ, ಮತ್ತು ತುಂಬ ಆ ಥರ ವಿಚಾರಗಳು ಇದೆ. ಅದನ್ನು ಪ್ರಯಾರಿಟಿ ಏರಿಯಾಸ್ ತಗೊಂಡು, ನನ್ನ ಪ್ರಕಾರ ಪ್ರಯಾರಿಟಿ ಏರಿಯಾಸ್ ಅಂದರೆ ಒಂದು ಸ್ವಚ್ಛತೆ, ಕುಡಿಯುವ ನೀರು, ಈ ಥರ ಕೆಲವು ವಿಚಾರಗಳಿಗೆ ನಾವೇ ತುರ್ತು ಆದ್ಯತೆ ಕೊಟ್ಟು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತೀವಿ. ಅದರಲ್ಲಿ ತಮಗೆ ಕೂಡ ನಾವೇ ಮಾಹಿತಿಯನ್ನು ಕೊಡ್ತೀವಿ. ಮತ್ತು ಇಷ್ಟೊಂದು ಭಿನ್ನತೆ ಅಂತ ಹೇಳಿದರೆ ತಮ್ಮ ಮೂಲಕ ಒಂದು ಅರಿವು ಮೂಡಿಸುವಂಥ ವಿಚಾರಗಳು ತಮಗೆ ಮಾಡಿದ್ದೀವಿ. ನಾವೇ ಎಷ್ಟು ಹೇಳಿದರೆ ಮಾಡಿದರೆ ಆಗಿಲ್ಲ. ವಿ ಕ್ಯಾನ್ ಕ್ಲೀನ್ ದ ಸಿಟಿ, ಬಟ್ ಒಂದು ಅವೇರ್ನೆಸ್ ಅಂತ ಹೇಳಿದರೆ ಅರಿವು ಮೂಡಿಸುವಂಥ ವಿಚಾರಗಳು ತಮ್ಮ ಮೂಲಕ ಆಗುತ್ತೆ. ಸೊ ಐ ವಿಲ್ ಬಿ ಇನ್ ಟಚ್ ವಿತ್ ಒಂದು ಪ್ಲ್ಯಾನ್ ಮಾಡಿ. ಈಗ ವೆಹಿಕಲ್ನ ಕವರ್ ಇಲ್ಲ, ಆದರೆ ನನಗೆ ಚೂರು ಜಸ್ಟ್ ಮೈ ಥರ್ಡ್ ಡೇ. ಸೊ ನನಗೆ ಚೂರು ಒಂದು 2 ವಾರ ಕೊಡಿ, 2-3 ವಾರ ಕೊಡಿ. ಅದನ್ನು ಪ್ರತಿಯೊಂದು ವಾರ್ಡ್ಗೆ ವಿಸಿಟ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ವಾರ್ಡ್ದಲ್ಲಿ ಒಂದು ವಾರ್ಡ್ ಸ್ಪೆಸಿಫಿಕ್ ಸಮಸ್ಯೆಗಳು ನಮ್ಗೆ ಕಂಡು ಬರುತ್ತೆ. ಅದನ್ನು ಒಟ್ಟಾರೆ ಪ್ಲಾನ್ ಮಾಡ್ಕೊಂಡು ಮಾಡ್ತೀವಿ. ಹೊಸ ಮೆಕ್ಯಾನಿಸಮ್ಗೆ ನಾವೇ ಪ್ಲಾನ್ ಮಾಡಬೇಕಾಗುತ್ತೆ. ಒಂದು ಪದ್ಧತಿ ಖಂಡಿತ ಮಾಡ್ತೀವಿ, ಅಳವಡಿಸ್ತೀವಿ. ನಂಬರ್ 1. ನಂಬರ್ 2, ತಾವು ಹೇಳಿದಂಗೆ ನಾವೇ ಒಂದು ಪ್ರಜಾಪ್ರಭುತ್ವದ ರಾಜ್ಯ. ಸೊ ಅದರಲ್ಲಿ ಜನರಿಂದ ಏನು ದೂರ ಬರುತ್ತೆ, ಜನರಿಂದ ಏನು ಕಷ್ಟ ನಮಗೆ ಹಂಚ್ಕೊಳ್ಳಿಕ್ಕೆ ಬರ್ತಾರೆ. ರಾಯಚೂರು ಮಾಡ್ಬೋದು ಸರ್ ಎಲ್ಲ ಕಡೆ. ನಮಗೆ ಯಾವುದನ್ನ ಒಂದು ಮಾಡಬೇಕಾಗತ್ತೆ, ವಿ ಹ್ಯಾವ್ ಟು ಫಸ್ಟ್ ಕ್ರಿಯೇಟ್ ಅ ಗುಡ್ ಟೀಮ್. ಅದನ್ನೊಂದು ಪದ್ಧತಿ ಪ್ರಕಾರ ಮಾಡಬೇಕಾಗುತ್ತೆ. ಸೊ ಅದನ್ನು ಖಂಡಿತ ಮಾಡ್ತೀವಿ. ನಂಬರ್ 1. ನಂಬರ್ 2, ತಾವು ಹೇಳಿದಂಗೆ ಯಾವುದೇ ರೀತಿಯ ಜನರಿಗೆ ಕಿರುಕುಳ ಕೊಡೋದು ಅಥವಾ ಮಧ್ಯವರ್ತಿ ಮೂಲಕ ಮತ್ತು ಬ್ರೋಕರ್ಸ್ಗಳ ಮೂಲಕ ಕೆಲಸ ಮಾಡೋದು, ಅದು ಎಲ್ಲ ಇಟ್ ವಿಲ್ ಬಿ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ನಮ್ಮ ಆಫೀಸಲ್ಲಿ, ಕಾರ್ಪೊರೇಷನ್ ಆಫೀಸಲ್ಲಿ ಇಟ್ ವಿಲ್ ಬಿ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಆ ಥರ ಏನು ವಿಚಾರ ಕಂಡು ಬಂದಲ್ಲಿ ನಾವು ಭಾಳ ಕಠಿಣ ಕ್ರಮ ಕೈಗೊಳ್ತೀವಿ. ಪ್ರಾಮಾಣಿಕತೆ ಭಾಳ ಇಂಪಾರ್ಟೆಂಟ್, ಭಾಳ ಮುಖ್ಯ. ಸೊ ಕಾರ್ಪೊರೇಷನ್ ನಾವೇ ಒಂದು ಅಪ್ಗ್ರೇಡ್ ಆಗಿ, ಇದು ಬರೀ ನನಗೆ ಬಡ್ತಿ ಇಲ್ಲ, ಇದು ಎಲ್ಲ ನಮ್ಮ ಇಡೀ ಸಿಟಿಗೆ ಒಂದು ಬಡ್ತಿ ಈ ಥರ ಆಗಿದೆ. ಮತ್ತು ನಮ್ಮ ಹತ್ರ ಒಂದು ಒಳ್ಳೆಯ ಅವಕಾಶ ಇದೆ ಇದನ್ನು ಬಳಸ್ಕೊಂಡು ಮುಂದೆ ಹೋಗಲಿಕ್ಕೆ. ಅದಕ್ಕೆ ಫಸ್ಟ್ ರಿಕ್ವೈರ್ಮೆಂಟು ನಮ್ಮ ಆಫೀಸಲ್ಲಿ ನಾವು ಮೊನ್ನೆ ಚರ್ಚೆ ಮಾಡಿದ್ದೀವಿ. ವಿ ಹ್ಯಾವ್ ಎ ಡಿಸೆಂಟ್ ಗುಡ್ ಟೀಮ್. ನಾನು ತಗೊಳ್ತಾ ಇದ್ದೀನಿ. ಮತ್ತು ಇನ್ನೂ ಸ್ವಲ್ಪ ಅದರಲ್ಲಿ ಕೂಡ ತಂಡವನ್ನು ರಚಿಸಲಿಕ್ಕೆ ಕೆಲಸ ಮಾಡಬೇಕಾಗತ್ತೆ. ಮತ್ತು ಮಾನ್ಯ ಜಿಲ್ಲಾಧಿಕಾರಿ ಅವರಿಂದ ಒಳ್ಳೆಯ ನಮಗೆ ಮಾರ್ಗದರ್ಶನ ಇದೆ. ಸೊ ಡೆಫಿನೆಟ್ಲಿ ತಾವು ಹೇಳಿದಂಗೆ ಆನೆಸ್ಟ್ ಆ್ಯಂಡ್ ಇಂಟೆಗ್ರಿಟಿ ಒಟ್ಟಿಗೆ, ಆನೆಸ್ಟಿ ಆ್ಯಂಡ್ ಇಂಟೆಗ್ರಿಟಿ ಒಟ್ಟಿಗೆ ಒಂದು ಸ್ಪಂದಿಸತಕ್ಕಂಥ ಸಿಸ್ಟಮ್ ನಾವು ಅಳವಡಿಸ್ತೀವಿ. ಚೂರು ಒಂದು ಜಸ್ಟ್ ಗಿವ್ ಮಿ 2 to 3 weeks, ಅದನ್ನು ಖಂಡಿತ ಮಾಡ್ತೀವಿ. ಮತ್ತು ಕ್ಲಿಯರ್ ಆಗಿ ಬೋರ್ಡ್ ನಾವೇ ಡಿಸ್ಪ್ಲೇ ಮಾಡ್ತೀವಿ. ಯಾವುದೇ ರೀತಿಯ ಬ್ರೋಕರ್ಸು, ಯಾವುದೇ ರೀತಿಯ ಮಧ್ಯವರ್ತಿಗಳು ಕಾನೂನಿನಲ್ಲಿ, ನಿಯಮದಲ್ಲಿ ಅವಕಾಶ ಇಲ್ಲ. ಮತ್ತು ನಿಯಮ ಬಾಹಿರವಾಗಿ, ಕಾನೂನು ಬಾಹಿರವಾಗಿ ಯಾವುದೇ ರೀತಿಯ ವಿಚಾರಕ್ಕೆ ನಾವೇ ಅವಕಾಶವನ್ನು ಮಾಡಿಕೊಡಲ್ಲ. ಮಡಿವಾಳ ಸಮುದಾಯವು ಇಂದಿಗೂ ಗ್ರಾಮೀಣ ಭಾಗದಲ್ಲಿ ಬಟ್ಟೆ ತೊಳೆಯುವ ವೃತ್ತಿಯಲ್ಲಿ ತೊಡಗಿದ್ದು, ಕುಲ ಕಾಯಕದ ಜೊತೆಗೆ ಸಮಾಜವು ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಬೆಳೆಯಬೇಕಿದೆ. ಇಂದಿನ ಯುವ ಮನಸ್ಸುಗಳಿಂದ ಸಾಧ್ಯವೆಂದು ಗ್ರೇಡ್ 2 ತಹಸೀಲ್ದಾರ್ ಭೀಮರಾಯ ಹೇಳಿದರು. ಅವರಿಂದು ನಗರದ ಪಂಡಿತ
ಸಿದ್ದರಾಮ ಜಂಬಲ್ದಿನ್ನಿ ಜಿಲ್ಲಾ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಮಡಿವಾಳ ಮಾಚಿದೇವ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಭಾರತ ದೇಶ ಸ್ವಾತಂತ್ರ್ಯಗೊಂಡ 7 ದಶಕಗಳಿದ್ದರೂ ಮಡಿವಾಳ ಸಮಾಜವು ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಸಬಲರಾಗಿಲ್ಲ. ಸಮಾಜವು ಶೈಕ್ಷಣಿಕವಾಗಿ ಬೆಳೆದಾಗ ಮಾತ್ರ ಸಬಲರಾಗಲು ಸಾಧ್ಯ. ಸರ್ಕಾರವು ಅನೇಕ ಸೌಲಭ್ಯ ನೀಡಿದರೂ ಮಾಹಿತಿ ಕೊರತೆಯಿಂದಾಗಿ ಜನರಿಗೆ ತಲುಪುತ್ತಿಲ್ಲ. ಪ್ರತಿಯೊಬ್ಬರೂ ತಮ್ಮ ಮಕ್ಕಳಿಗೆ ಶಿಕ್ಷಣ ಒದಗಿಸಿಕೊಡಬೇಕು, ಶೈಕ್ಷಣಿಕವಾಗಿ ಬೆಳೆಯಬೇಕು ಎಂದರು. ಮೊದಲು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುವುದೇ ಜ್ಯೋತಿ ಬೆಳಗಿಸುವುದೇ ಮೊದಲು ಅಂತಕ್ಕಂಥ ಮಾತನ್ನು ಹೇಳ್ತಾ, ಜ್ಯೋತಿ ಬೆಳಗಿಸುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕೆಂದು ನಾನು ಎಲ್ಲ ಮಹಿಳೆಯರಲ್ಲಿ ಕೇಳ್ಕೊತಾ ಇದ್ದೇನೆ. ಜ್ಯೋತಿ ಮಾತ್ರವಲ್ಲದೆ ಮನದ ಅಂಧಕಾರವನ್ನು ಅಳಿಸುವ ಸುಜ್ಞಾನದ ಜ್ಯೋತಿ, ಬಡವರ ಹಸಿವನ್ನ ನೀಗಿಸುವ ಅನ್ನ ದಾಸೋಹದ ಜ್ಯೋತಿ, ಮನದ ದುಗುಡ ಓಡಿಸುವ ಜ್ಯೋತಿ, ಭರವಸೆಯ ಅಪರಾಧತನ ಅರಿವನ್ನ ಮೂಡಿಸುವ ಆತ್ಮಸಾಕ್ಷಿ ಬಾಧ್ಯತೆಯ ಜ್ಯೋತಿ, ಸರ್ವರ ರೋಗಿಗೂ ಸ್ಪಂದಿಸುವ ಮಾನವೀಯತೆಯ ಜ್ಯೋತಿ, ಮುಗ್ಧರ ಬಾಳಿಗೆ ಎದ್ದು ನಿಲ್ಲುವ ಜ್ಯೋತಿ, ಅನಕ್ಷರತೆಯನ್ನ ಬೆಳಗಿದಂತ ಸಾಕ್ಷರತೆ ಮೂಡಿಸಿದಂತ ಜ್ಯೋತಿಯನ್ನು ಬೆಳಗಿಸುವ ಒಂದು ಕಾರ್ಯಕ್ರಮಕ್ಕೆ ಎದ್ದು ನಿಂತು ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಆ ಮಹಿಳೆಯರಿಗೆ ಎದ್ದು ನಿಂತು ಗೌರವ ಸೂಚಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಒಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿ ಪತ್ರಿಕೆಗಳಲ್ಲಿ ಬರುವುದಾಗ್ಲಿ, ನಾಳೆ ಬರುವುದಾಗ್ಲಿ ಬರೀ ಒಂದು ದಿನಕ್ಕೆ ಮಾತ್ರ ಸೀಮಿತ ಮಾಡುವುದು ಬೇಡ. ಯಾಕಂದ್ರೆ ಮಹಾತ್ಮರು ಜನಿಸಿರ್ತಕ್ಕಂಥದ್ದು, ಅವರು ನಡೆದಿರ್ತಕ್ಕಂಥ ಹಾದಿಯನ್ನು ನೀವು ಅರಿತು ಅವರ ಹಾದಿಯಲ್ಲೇ ನಡಿಬೇಕಾಗಿರ್ತಕ್ಕಂಥ ಕಾಲ ಒಂದೊಂದು ದಿನ ಇದೆ. ಹೀಗಾಗಿ ಮಡಿವಾಳ ಮಾಚಿದೇವರ ಬಹುಶಃ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು, ವಚನ ಸಾಹಿತ್ಯ ಇವತ್ತೇನಾದ್ರೂ ಉಳಿದುಕೊಂಡಿದ್ದೇ ಆದ್ರೆ ಅದು ಮಡಿವಾಳ ಮಾಚಿದೇವ ಮಾತ್ರನೇ ಸಾಧ್ಯ. ಗೊತ್ತಿರಲಿ, ವಚನಗಳು ಕೊನೆಯಲ್ಲಿ ವಚನಗಳು ಇಂತಿಷ್ಟೇ ಸಾಲು ಇರುವುದಿಲ್ಲ. ವಚನಗಳಲ್ಲಿ ಅಂಕಿತನಾಮ ಇದೆ. ವಚನಗಳನ್ನ ಆಡ್ಬೋದು, ವಚನಗಳನ್ನ ಒಗಟುಗಳ ರೂಪದಲ್ಲಿ ಸವಾಲನ್ನು ಹಾಕ್ಬೋದು, ವಚನಗಳನ್ನ ಪದ್ಯದಲ್ಲಿ ಆಡ್ಬೋದು, ಗದ್ಯದಲ್ಲಿ ಓದ್ಬೋದು. ವಚನಗಳನ್ನ ಇವತ್ತು ಏನಾದರೂ ವಚನ ಸಾಹಿತ್ಯ ಇವತ್ತು 12ನೇ ಶತಮಾನದಲ್ಲಿ ಸುವರ್ಣ ಕಾಲ ಸಾಹಿತ್ಯ ಎನಿಸಿಕೊಂಡಿದೆ ಅಂತ ನಾವೇನಾದ್ರೂ ವಚನಗಳನ್ನು ಸಾಲು ಪಡಿಸೋದಾದ್ರೆ ಅದಕ್ಕೆ ಕಾರಣ ಮಡಿವಾಳ ಮಾಚಿದೇವಯ್ಯ. ಯಾಕಂದ್ರೆ ನಿಮ್ಗೆ ಗೊತ್ತಿರಲಿ, ಕಲ್ಯಾಣ ಕ್ರಾಂತಿ ಆಗುತ್ತಾ. ಯಾಕಂದ್ರೆ ವಚನ ಮಡಿವಾಳ ಮಾಚಿದೇವರ ಆರಂಭದಲ್ಲಿ ಅವ್ರು ನೋಡ್ಬೇಕು, ಅವರು ವಚನ ಕಲ್ಯಾಣಕ್ಕೆ ಎಂಟ್ರಿ ಆಗೋ ಸಂದರ್ಭದಲ್ಲಿ ಅವರು ಕಲ್ಯಾಣಕ್ಕೆ ಉಪನ್ಯಾಸಕರು ರಾಜಶೇಖರ್ ಮಾತನಾಡಿ, ಯುವಕ ಯುವತಿಯರ ಸಮಾಜವನ್ನು ಕಟ್ಟಡಿಸಬೇಕಾಗಿದೆ. ಸಮಾಜವನ್ನು ಕಟ್ಟಲು ಪ್ರತಿಯೊಬ್ಬರೂ ತಯಾರಾಗಬೇಕು. 800 ವರ್ಷ ಇತಿಹಾಸ ಇರುವ ಸಮಾಜಕ್ಕೆ ಮಡಿವಾಳ ಮಾಚಿದೇವರೇ ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ಸಮಾಜವನ್ನು ಕಟ್ಟಿ ಬೆಳೆಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ತಿಳಿಸಿದರು. ಮಡಿವಾಳ ಸಮಾಜದ ಜನರು ಶಿಕ್ಷಣದಿಂದ ಬದಲಾವಣೆ ಆಗಬೇಕಿದೆ. ಮಡಿವಾಳ ಮಾಚಿದೇವ ಜಯಂತಿ ಆಚರಣೆಗೆ ಸೀಮಿತವಾಗದೆ ಅವರು ಹಾಕಿಕೊಟ್ಟ ಹಾದಿಯಲ್ಲೇ ಅವರ ವಚನಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನಡೆದಾಗ ಮಾತ್ರ ಬೆಳೆಯಲು ಸಾಧ್ಯವೆಂದರು. ವೀರ ಗಂಟಿ ಮತ್ತೆ ಒಂದು ಮಡಿವಾಳರ ಧ್ವನಿ ಎಲ್ಲಾದರೂ ಕಲ್ಯಾಣ ಕರ್ನಾಟಕದಲ್ಲಿ, ಬಳ್ಳಾರಿಯಿಂದ ಶುರುವಾಗುತ್ತಿದೆ ಕಲ್ಯಾಣ ಕರ್ನಾಟಕ, ಆ ಒಂದು ಧ್ವನಿ ಏನಾದರೂ ಕೇಳ್ತಾ ಇದೆ ಅಂದ್ರೆ ಅದು ರಾಯಚೂರಲ್ಲಿ ಮಾತ್ರ ಕೇಳೋದಂತ ಇಡೀ ರಾಜ್ಯದ ಎಲ್ಲಾ ಕಡೆ ನಾನು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀನಿ. ನಮ್ಮ ಸಮುದಾಯದ್ದು ರಾಮಕೃಷ್ಣ ಆಶ್ರಮ, ಮಿಷನ್ ವಿವೇಕಾನಂದ ಕಾರ್ಯಕ್ರಮಗಳು ಎಲ್ಲ ಕಡೆ ಹೋದಾಗ ಅನೇಕ ಕಾರ್ಯಕ್ರಮಗಳನ್ನು ನೋಡಿದಾಗ ಮಡಿವಾಳರ ಏನಾದರೂ ಧ್ವನಿ ಇದೆ ಅಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಅದು ರಾಯಚೂರಲ್ಲಿ ಏನಾದರೂ ಇನ್ವೈಟ್ ಮಾಡಿದ್ದಾರೆ ಅಂದ್ರೆ ಇಲ್ಲ ಅಂತ ಹೇಳೋ ಮನಸ್ಸು ಬರೋದಿಲ್ಲ. ಇಂಥ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಮಾತೆಯವರು ಅವರು ಸ್ವಲ್ಪ ಕೇಳಿಸ್ಕೋಬೇಕು. ಮಕ್ಕಳು ಒಂದು 15-20 ನಿಮಿಷ ಹಾಗನ್ನ ಕಟ್ಟಬೇಕು, ಸಮುದಾಯವನ್ನು ಬೆಳೆಸಬೇಕು, ಸಮುದಾಯ ಧ್ವನಿ ಆಗಬೇಕು ಅಂತ ನಮ್ಮ ಸಮುದಾಯವನ್ನ ಕಟ್ಟಬೇಕಾಗಿದೆ. ನಮ್ಮ ಸಮುದಾಯವನ್ನ ಕಟ್ಟಬೇಕಾಗಿದೆ. ಆದರೆ ನಮ್ಮ ಸಮುದಾಯವನ್ನ ಯಾರು ಕಟ್ಟಬೇಕು?
ನಮ್ಮ ಸಮಾಜವನ್ನ, ಸಮುದಾಯವನ್ನ ಬೇರೆ ಸಮುದಾಯದವ್ರು ಬಂದು ಮಡಿವಾಳರು ನೀವೆಲ್ಲ ಒಗ್ಗಟ್ಟಾಗ್ರಿ, ನೀವು ಧ್ವನಿ ಆಗ್ರಿ, ನೀವು ಆರ್ಥಿಕವಾಗಿ ಸಬಲರಾಗ್ರಿ, ನೀವು ಶಿಕ್ಷಣವಂತರಾಗ್ರಿ ಅಂತ ಯಾರಾದ್ರೂ ಬಂದು ಕಟ್ಟಲಿಕ್ಕೆ ಸಾಧ್ಯ ಇದೆಯಾ? ಹಾಗಾದ್ರೆ ನಮ್ಮ ಸಮಾಜ ಮತ್ತು ಸಮುದಾಯವನ್ನು ಕಟ್ಟುವುದು ಇದು ಪರ ಸಮುದಾಯದ ಕೆಲಸವಲ್ಲ. ಹಾಗಾದರೆ ಬರ್ತೇಣ ಅಂತಂದೇಳಿ ಬಂದು ತಮ್ಮ ಉಪನ್ಯಾಸದಲ್ಲಿ ನಮ್ಮ ಮಡಿವಾಳರ ಪರಿಸ್ಥಿತಿ ಮತ್ತು ಸಂಘಟನೆ ಬಗ್ಗೆ ಮತ್ತು ಮಡಿವಾಳ ಮಾಚಿದೇವರ ಬಗ್ಗೆ ಹೇಳಿದ್ದಕ್ಕಾಗಿ ಅವರಿಗೂ ಸಹ ನಾನು ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತಿದ್ದೇನೆ. ಮತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅಲ್ಲಿ ಊಟ ನಡೀತಿದೆ, ಆದರೂ ಇಲ್ಲಿ ಇಷ್ಟು ಮಹಿಳೆಯರು ಮತ್ತು ಹಿರಿಯ ಜೀವಿಗಳು ಅಂದರೆ ನಮ್ಮ ಸಮಾಜದ ಒಂದು ಚಿಂತಕರು ಇವತ್ತು ಇಲ್ಲೇ ಕುಂತು ಎಲ್ಲ ಕೇಳ್ತಾ ಇದ್ದಾರೆ ಅಂದರೆ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಯಾಕಂದ್ರೆ 2 ಗಂಟೆ ಮೇಲೆ ಆದರೂ ಸಹ ಇಲ್ಲಿ ಒಂದು ಸಹನೆಯಿಂದ, ಪ್ರೀತಿಯಿಂದ, ಸಮಾಜದ ಕಾಳಜಿಗಾಗಿ ಏನು ತಾವೆಲ್ಲ ಕುಂತೀರಿ, ತಮ್ಮೆಲ್ಲರಿಗೂ ನಾನು ವಂದಿಸುತ್ತಾ ಇವತ್ತು ನಾನು ಏನಾದರೂ ಈ ಒಂದು ಸಮಾಜದ ಜಿಲ್ಲಾಧ್ಯಕ್ಷರಾಗಿ ಸೇವೆ ಮಾಡಲು ತಾವೆಲ್ಲ ಹಿರಿಯರು ಮತ್ತು ತಾವೆಲ್ಲರೂ ಸೇರಿ ನನಗೆ ಅವಕಾಶ ಕೊಟ್ಟಿದ್ದೀರಿ. ತಮ್ಮೆಲ್ಲರ ಒಂದು ಸಲಹೆ ಸೂಚನೆಗಳ ಮೇರೆಗೆ, ತಮ್ಮೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಸಮಾಜ ಒಂದು ಬಲಿಷ್ಠ ಸಮಾಜ ಮತ್ತು ಯಾರೇ ಇರಲಿ, ಯಾರೇ ಬೆಳೀಲಿ, ಅವರಿಗೆ ನಾವು ಸಮಾಜದಿಂದ ಅವರಿಗೆ ನಾವು ಉತ್ತಮ ಒಂದು ಬೆಂಬಲ ನಾವು ನೀಡಬೇಕು. ಯಾಕಂದರೆ ನಮ್ಮಲ್ಲಿ ಬಹಳಷ್ಟು ದಿನನಿತ್ಯದಲ್ಲಿ ಅವರ ವಚನದ ತತ್ವವನ್ನು ಅರಿತುಕೊಳ್ಳೋಣ ಎನ್ನೋ ಮಾತುಗಳನ್ನು ಹೇಳುತ್ತಾ ನನ್ನ ಆತ್ಮೀಯ ಗಣ್ಯ ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಂದಿಸುತ್ತದೆ. ಸರ್ ತುಂಬಾ ಅದ್ಭುತವಾಗಿ ಮಾತಾಡಿದ್ರು. ಏನಾದ್ರೂ ವಚನ ಸಾಹಿತ್ಯ ಉಳಿದಿದೆ ಅಂದ್ರೆ ಅದು ನಮ್ಮ ಮಹಾಶರಣ ಮಡಿವಾಳ ಮತ್ತೆ ಉನ್ನತಿ ಪಡ್ತದ ಅಂತಕ್ಕಂಥ ತಮ್ಮ ಮಾರ್ಮಿಕವಾದ ಮಾತುಗಳನ್ನಾಡಿದಂತ ಭೀಮರ ಸರ್ ಅವರಿಗೆ ನೀವೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದಿಸಬೇಕೆಂದು ಕೂಡ ಮಹಾಶರಣ ಮಾಚಿದೇವರ ಕುರಿತು ಉಪನ್ಯಾಸ ನೀಡಲು ಆಗಮಿಸುತ್ತಿರುವ ಉಪನ್ಯಾಸಕರು, ಬರಹಗಾರರು, ಸರ್ಕಾರಿ ಪದವಿ ಕಾಲೇಜ್ ಸರ್ ಅವರನ್ನ ನಿಮ್ಮೆಲ್ಲರ ಒಂದು ಉಪನ್ಯಾಸ ನೀಡಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ, ಮಾಡಿಗಿರಿ ಸಮಾಜದ ಮುಖಂಡರಾದ ಜಂಬಣ್ಣ ಎಕ್ಲಸ್ಪೂರ್, ಚನ್ನಪ್ಪ ಗೌಡ, ಹುಸೇನಪ್ಪ ಮಠಮಾರಿಜಿ, ಶಿವಮೂರ್ತಿ, ಮುನಿಸ್ವಾಮಿ, ಪಿ ಮಲ್ಲೇಶ್, ವೆಂಕಟೇಶ್, ಜಿ ಸುರೇಶ್, ನರಸಪ್ಪ ಎಕ್ಲಸ್ಪೂರ್, ಚಂದ್ರಪ್ಪ, ಮಂಜುಳಾ, ಅಮರೇಶ್, ಚಂದ್ರಶೇಖರ್ ಸೇರಿದಂತೆ ಅನೇಕರು ಇದ್ದರು. ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಪರಿಶಿಷ್ಟ ಜಾತಿಗಳ ವರ್ಗೀಕರಣಕ್ಕೆ ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳಲ್ಲಿ ಜಾರಿ ವಿಳಂಬ ಮಾಡುತ್ತಿರುವುದನ್ನು ವಿರೋಧಿಸಿ ಮಾದಿಗ ದಂಡೋರ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷ ನೇತೃತ್ವದಲ್ಲಿ ಫೆಬ್ರವರಿ 7ರಂದು ಹೈದರಾಬಾದ್ನಲ್ಲಿ 1 ಲಕ್ಷ ತಮಟೆ ಚಳವಳಿ ನಡೆಯಲಿದೆ ಎಂದು ಮಾದಿಗ ದಂಡೋರ ಸಮಿತಿ ರಾಜ್ಯಾಧ್ಯಕ್ಷ ನರಸಪ್ಪ ದಂಡೋರ ಹೇಳಿದರು. ಅವರಿಂದು ಮಾಧ್ಯಮ ಗೋಷ್ಠಿ ಉದ್ದೇಶಿಸಿ ಮಾತನಾಡಿ 7 ಜನ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಪೀಠ ತೀರ್ಪು ನೀಡಿ 5 ತಿಂಗಳು ಗತಿಸಿದರೂ ಕಾಂಗ್ರೆಸ್ ಆಡಳಿತವಿರುವ ಕರ್ನಾಟಕ, ತೆಲಂಗಾಣ, ಆಂಧ್ರಪ್ರದೇಶ ರಾಜ್ಯಗಳಲ್ಲಿ ಜಾರಿ ವಿಳಂಬವಾಗುತ್ತಿದೆ. ಕೂಡಲೇ ಜಾರಿಗೆ ಆಗ್ರಹಿಸಿ ತಮಟೆ ಚಳವಳಿ ನಡೆಸಿ ಮಾದಿಗ ಸಮುದಾಯ ಧ್ವನಿಯನ್ನು ಸರ್ಕಾರಗಳಿಗೆ ಕಿವಿಗೆ ತಲುಪಿಸಲಾಗುತ್ತಿದೆ. ಕೇವಲ ತಮಟೆ ಬಾರಿಸುವವರು ಮಾತ್ರ ಭಾಗವಹಿಸಲಿದ್ದು ಕಾರ್ಯಕರ್ತರು ಭಾಗವಹಿಸುವುದಿಲ್ಲ. ವಿವಿಧ ರಾಜ್ಯಗಳಿಂದ ಲಕ್ಷಾಂತರ ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ಪ್ರತಿ ತಾಲೂಕಿನಿಂದ 50 ಜನ ತಮಟೆಗಳೊಂದಿಗೆ ಭಾಗಿಯಾಗುತ್ತಿದ್ದು ಜಿಲ್ಲೆಯಿಂದಲೂ ಆಗಮಿಸಲು ಸಿದ್ಧತೆ ನಡೆದಿವೆ ಎಂದರು. ತ್ವರಿತವಾಗಿ ಜಾರಿಗೊಳಿಸಿದರೆ ಸಂಭ್ರಮ, ಇಲ್ಲದೆ ಇದ್ದರೆ ಸರ್ಕಾರಗಳು ಶೋಕನಾದ ಪ್ರದರ್ಶಿಸಲಾಗುತ್ತದೆ ಎಂದರು. ಮಾದಿಗ ಸಮುದಾಯದ ಭವಿಷ್ಯತ್ತಿಗಾಗಿ ನಿರಂತರ ಹೋರಾಟ ನಡೆಸುತ್ತಿರುವ ಮಂದ ಕೃಷ್ಣ ಮಾದಿಗ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸಚಿವ ಸಂಪುಟ ಸಚಿವರಿಗೆ ರಾಜ್ಯ ಜಿಲ್ಲಾ ಸಮಿತಿಯಿಂದ ಅಭಿನಂದಿಸುವುದಾಗಿ ಹೇಳಿದರು. ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ಗೌರವವನ್ನು ಸಲ್ಲಿಸಿರುವಂತಹ ಭಾರತ ಸರ್ಕಾರಕ್ಕೆ ಎಲ್ಲ ಸಂಘ ಸಂಪುಟದ ಸಹೋದ್ಯೋಗಿಗಳಿಗೆ ಮತ್ತು ಪ್ರತ್ಯೇಕವಾಗಿ ನರೇಂದ್ರ ಮೋದಿಜಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ರಾಜ್ಯ ಸಮಿತಿ ವತಿಯಿಂದ ಮತ್ತು ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯ ಮೂಲಕ ನಾವು ಆಗಸ್ಟ್ 1ರಂದು ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರುವಂತಹ ತೀರ್ಪು ಆಯಾ ರಾಜ್ಯ ಸರ್ಕಾರಗಳು ಒಳಮೀಸಲ ಜಾರಿಗೊಳಿಸಲು ಅಂತಿಮ ತೀರ್ಪು ನೀಡಿ ಸುಮಾರು 5 ತಿಂಗಳ ರಚಿಸಿದರು. ಆಳುವಂಥ ಸರ್ಕಾರಗಳು ಇಲ್ಲಿವರೆಗೂ ಕೂಡ ಯಾವುದೇ ಸಚಿವ ಸಂಪುಟದಲ್ಲಿ ಇದರ ಬಗ್ಗೆ ಒಳಮೀಸಲಾದ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಾಗಿರ್ಬೋದು, ತೆಲಂಗಾಣ ರಾಜ್ಯದಲ್ಲಾಗಿರ್ಬೋದು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಲಾವಕಾಶಗಳನ್ನು 2 ತಿಂಗಳ 3 ತಿಂಗಳನ್ನು ತೆಗೆದುಕೊಂಡಿದ್ದಾರೆ. ಈಗಾಗಲೇ ಪ್ರಾಕ್ರಿಯೆಯಲ್ಲಿ ಕೂಡ ಈ
ರಾಮಮೋಹನ್ ದಾಸ್ ಅಧ್ಯಕ್ಷತೆಯಲ್ಲಿ ಕೂಡ ನಡೀತಾ ಇದೆ. ಅದೇ ರೀತಿ ಎಲ್ಲೋ ನಿಧಾನಗತಿಯಲ್ಲಿ ನಡೀತಾ ಇದೆ ಎಂದು ನಮ್ಮ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಇದನ್ನು ಮುಂದಕ್ಕೆ ಹಾಕುವಂಥ ರೀತಿಯಲ್ಲಿ ನಡ್ಕೊಳ್ತಾ ಇದೆ ಅಂತ ನಾವು ಕಾಣ್ತಾ ಇದೆ. ಹಾಗಾಗಿ ಇವತ್ತು ನಾವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಈಗಾಗಲೇ ತಾವು 3 ತಿಂಗಳ ಕಾಲಾವಕಾಶ ಕೇಳಿದ್ದೀರಾ. ಇನ್ನು ಮುಂದಕ್ಕೆ ಹಾಕದೆ ಅತಿ ಶೀಘ್ರದಲ್ಲಿ SC ವರ್ಗೀಕರಣ ಜನಸಂಖ್ಯೆವಾರ ಒಳ ಮೀಸಲಾತಿ ಜಾರಿ ಮಾಡಬೇಕು. ಪ್ರತ್ಯೇಕವಾಗಿ ಮಾದಿಗರ ಮತ್ತು ಉಪಜಾತಿಗಳಿಗೆ ಮೀಸಲಾತಿಯನ್ನು ನೀಡಬೇಕು. ಉಪಜಾತಿಗಳಿಗೆ 101 ಜಾತಿಗಳಿಗೆ ಅನುಗುಣವಾಗಿ ಮೀಸಲಾತಿ ಸಿಗಬೇಕಂತ ಹೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಮ್ಮ ರಾಷ್ಟ್ರ ನಾಯಕರಂತ ಸನ್ಮಾನ್ಯ ಶ್ರೀ ಮಂದಾಕೃಷ್ಣ ಮಾದಿಗಣ್ಣವರು ಹೈದರಾಬಾದ್ ನಗರದಲ್ಲಿ ತೆಲಂಗಾಣದಲ್ಲಿ ಫೆಬ್ರವರಿ 7ರಂದು 1 ಲಕ್ಷ ತಮಟೆಗಳ ಮುಖಾಂತರ ಕಾಂಗ್ರೆಸ್ ಸರ್ಕಾರವನ್ನು ಬಡಿದೆಬ್ಬಿಸುವ ಸಲುವಾಗಿ ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರು ಮಾನಪ್ಪ ಮೇಸ್ತ್ರಿ, ಯುವ ಅಧ್ಯಕ್ಷ ರಂಜಿತ್ ದಂಡೋರ, ಧೂಳಯ್ಯಯ್ಯ, ಗುಂಜಹಳ್ಳಿ ಸುರೇಶ್, ಧೂಗನೂರ್ ಗೋವಿಂದ, ಇಟೇಕರ್, ಚಕ್ರಪ್ಪ, ಹಂಚಿನಾಳ, ಹನುಮಂತ, ಜುಲಂಗೇರ್, ದಾವಿದ್, ಅನಿಲ್ ಕುಮಾರ್, ರಾಜಪ್ಪ, ಸಲ್ಮಾನ್ ಸೇರಿ ಅನೇಕರಿದ್ದರು. ಈಗ ಜಾಹೀರಾತುಗಳು. ವಚನ ಸಾಹಿತ್ಯದ ಮೂಲಕ ಸಮಾಜದಲ್ಲಿ ಇದ್ದಂತಹ ಅನಿಷ್ಟಗಳನ್ನು ಹೋಗಲಾಡಿಸಿದ ಸರ್ವಶ್ರೇಷ್ಠ ಶರಣ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಫೆಬ್ರವರಿ 1, 2025ರಂದು ಆಚರಿಸಲಾಗುವುದು. ಸ್ಥಳ ಶ್ರೀ ಮಾಚಿದೇವ ವೃತ್ತ, ಮಂತ್ರಾಲಯ ರಸ್ತೆ, ರಾಯಚೂರು. ನಾಡಿನ ಸಮಸ್ತ ಜನತೆಗೆ ಶ್ರೀ ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭಾಶಯಗಳನ್ನು ಕೋರುವವರು ಕರ್ನಾಟಕ ರಾಜ್ಯ ಮಡಿವಾಳ ಯುವ ಘಟಕದ ಕಾರ್ಯಾಧ್ಯಕ್ಷರಾದ ಶ್ರೀ ಜಿ ವೆಂಕಟೇಶ್ ಮಡಿವಾಳ್, ರಾಯಚೂರು ಸಮಾಜ ಮುಖಂಡರಾದ ಶ್ರೀ ಎಂ ಬಜಾರಪ್ಪ, ಶ್ರೀ ಎನ್ ಈರಣ್ಣ, ಶ್ರೀ ಹುಲಿಯಪ್ಪ. ದಿನಾಂಕ 1-2-2025ರಂದು ಬೆಳಗ್ಗೆ 8 ಗಂಟೆಗೆ ರಾಯಚೂರು ನಗರದ ಶ್ರೀ ಮಡಿವಾಳ ಮಾಚಿದೇವ ವೃತ್ತದಲ್ಲಿ ಶ್ರೀ ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವವರು ಜಂಬಣ್ಣ ಎಕ್ಲಾಸ್ಪುರ್ ಅಧ್ಯಕ್ಷರು ಹಾಗೂ ಎ ಶಾಂತಕುಮಾರ್ ಪ್ರಧಾನ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು, ಜಿಲ್ಲಾ ಮಡಿವಾಳ ಮಾಚಿದೇವ ಸಮಾಜ, ರಾಯಚೂರು. ಜಾಹೀರಾತಿನ ನಂತರ ಪುನಃ ಮೇಘ ವಾರ್ತೆಗಳಿಗೆ ಸ್ವಾಗತ. ಶ್ರೀ ಸವಿತಾ ಮಹರ್ಷಿ ಜಯಂತಿಯನ್ನು ಫೆಬ್ರವರಿ 4ರಂದು ಜಿಲ್ಲಾಡಳಿತ ಸಹಯೋಗದಲ್ಲಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಸವಿತಾ ಸಮಾಜ ನಗರ ಅಧ್ಯಕ್ಷ ವಿ ಗೋವಿಂದ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ 8:30 ಗಂಟೆಗೆ ಗಾಂಧಿ ಚೌಕ್ ಹತ್ತಿರವಿರುವ ಶ್ರೀ ಸವಿತಾ ಮಹರ್ಷಿ ಭಾವಚಿತ್ರಕ್ಕೆ ಮಾಲಾರ್ಪಣೆ, ಪುಷ್ಪಾರ್ಚನೆ ನಡೆಯಲಿದೆ. ಅಲ್ಲಿಂದ ಭಾವಚಿತ್ರ ಮೆರವಣಿಗೆ ವಿವಿಧ ಕಲಾ ತಂಡಗಳೊಂದಿಗೆ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರಕ್ಕೆ ಆಗಮಿಸಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮವನ್ನು ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಾ ಪ್ರಕಾಶ್ ಪಾಟೀಲ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಶ್ರೀ ಡಾಕ್ಟರ್ ಶಿವರಾಜ್ ಪಾಟೀಲ್ ವಹಿಸಲಿದ್ದಾರೆ. ಜಿಲ್ಲಾ ಶಾಸಕರುಗಳು, ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದರು. ಗ್ರಾಮಾಂತರ ಎಲ್ಲರೂ ಸೇರಿ ಭಾಗವಹಿಸಲಿದ್ದಾರೆ. ದಿನಾಂಕ 4 ಮಂಗಳವಾರ 8:30ಕ್ಕೆ ಗಾಂಧಿ ಸರ್ಕಲ್ನಲ್ಲಿರುವಂಥ ಸವಿತಾ ಮಹರ್ಷಿ ಸರ್ಕಲ್ನಲ್ಲಿ ಅವತ್ತು ಬೆಳಗ್ಗೆ 8:30ಕ್ಕೆ ಪೂಜಾ ಕಾರ್ಯಕ್ರಮ ಇರುತ್ತದೆ. ಅಲ್ಲಿರುವ ವಿವಿಧ ಸಾಂಸ್ಕೃತಿಕ ಕಲಾತಂಡಗಳು ಕಾರ್ಯಕ್ರಮಗಳೊಂದಿಗೆ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಮೆರವಣಿಗೆ ಮುಖಾಂತರ ಹೋಗಲಿರುತ್ತದೆ. ಇದರಲ್ಲಿ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಸನ್ಮಾನ್ಯ ಶ್ರೀ ಶರಣ ಪ್ರಕಾಶ್ ಪಾಟೀಲ್ ಅವರು ಉಸ್ತುವಾರಿ ಸಚಿವರು ಉದ್ಘಾಟನೆಯಿದ್ದಾರೆ. ಅದೇ ರೀತಿ NS ಭೂತೋತ್ಸವ ಸಚಿವರು, ಸಣ್ಣ ಮತ್ತು ಹಲವಾರು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಅಧ್ಯಕ್ಷರಿದ್ದಾರೆ. ಸನ್ಮಾನ್ಯ ಶ್ರೀ ಎಂ ಅಧ್ಯಕ್ಷರೇ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಭಾಗವಹಿಸಿದ್ದಾರೆ. ತದನಂತರ ಅತಿಥಿಗಳಾಗಿ ಜಿ ಕುಮಾರ್ ನಾಯಕ್ ಲೋಕಸಭಾ ಸದಸ್ಯರು,
ಎ ವಸಂತಕುಮಾರ್ ವಿಧಾನ ಪರಿಷತ್ ಸದಸ್ಯರು, ಎ ಪಾಪರೆಡ್ಡಿ ಮಾಜಿ ಶಾಸಕರು, ಎನ್ ಶಂಕರಪ್ಪ ಅವರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ನಮ್ಮ ಮಹಾನಗರ ಪಾಲಿಕೆ ಮೇಯರ್ ಆದ ನರಸಿಂಹಮಾಳಿಗೆ ಅವರು, ಉಪಮೇಯರ್ ಆದ ಸಮಾಜ ಜಿಲ್ಲಾ ಅಧ್ಯಕ್ಷ ವಿಜಯ್ ಭಾಸ್ಕರ್ ಇಟ್ಕಿ ಮಾತನಾಡಿ, ಜಯಂತಿಯಲ್ಲಿ ವಿಶೇಷ ಉಪನ್ಯಾಸಕರಾಗಿ ಮಹದೇವಪ್ಪ ಅವರು ಆಗಮಿಸಲಿದ್ದಾರೆ. ಸಮಾಜ 5 ಜನ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತಿದೆ ಎಂದರು. ನಮ್ಮ ಕನ್ನಡ ಉಪನ್ಯಾಸಕರು ಪದವಿ ಕಾಲೇಜಿನ ಉಪನ್ಯಾಸಕರು ಅವರು ಹೇಳಿದ್ದಾರೆ. ಇದ್ರ ಜೊತೆಗೆ ಸಮಾಜದಲ್ಲಿ ಕೆಲಸ ಮಾಡುವಂಥ 5 ಜನರನ್ನ ಗುರುತಿಸಿ ಒಂದು ಇಲಾಖೆಯಿಂದ ಮತ್ತು ಸೇವಾ ಸಮಾಜದಿಂದ ಸನ್ಮಾನ ನಾವು ಹಮ್ಮಿಕೊಂಡಿದ್ದೀವಿ. ಯಾಕಂದರೆ ಸಮಾಜದ ಕೆಲಸ ಮಾಡುವಂಥ ಮುಂದೆ ಬರ್ತಾ ಇಲ್ಲ, ಹಾಗೆ ಅವರನ್ನು ಗುರುತಿಸುವಂಥ ಕೆಲಸ ಸಮಾಜ ಕಡೆಯಿಂದ ಮಾಡಿ ಅವರಿಗೆ 5 ಜನಕ್ಕೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿ ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಕಳಕಳಿ ವಿನಂತಿ, ತಮ್ಮ ಮಾಧ್ಯಮ ಮೂಲಕ ಈ ಒಂದು ಜಯಂತಿಯ ಪ್ರಚಾರವನ್ನು ನೀಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ತಾವು ಕೂಡ ಪಾಲುದಾರರಾಗಬೇಕು ಅಂತೇಳಿ ಸಂಘ ಸಮಾಜದ ಪರವಾಗಿ ತಮ್ಮನ್ನು ವಿನಂತಿಸಿಕೊಳ್ಳುತ್ತೇವೆ. ತುಂಬ ಧನ್ಯವಾದ. ಈ ಸಂದರ್ಭದಲ್ಲಿ ಸುಮಾ, ಅಶೋಕ್, ಗಸ್ತಿ, ಗಾಯತ್ರಿ, ಗೋಪಾಲ್, ವೆಂಕಟೇಶ್ ಸೇರಿ ಅನೇಕರಿದ್ದರು. ನಗರದ ಮಾವಿನಕೆರೆ ದಂಡೆಯಲ್ಲಿ ಸಸಿಗಳನ್ನು ನೆಟ್ಟು ಬೆಳೆಸಿದ್ದು ಅಭಿವೃದ್ಧಿ ಹೆಸರಿನಲ್ಲಿ ಗಿಡಗಳನ್ನು ನಾಶಪಡಿಸಿರುವುದು ಖಂಡನೀಯ ಎಂದು ಪರಿಸರ ಪ್ರೇಮಿ ಈರಣ್ಣ ಕೋಸಗಿ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮಾವಿನಕೆರೆ ದಂಡೆ, ಕಾಸ್ಬಾವಿ ದಂಡೆಯಲ್ಲಿ ಅನೇಕ ದಿನಗಳಿಂದ ಗಿಡಗಳನ್ನು ಬೆಳೆಸಲಾಗಿತ್ತು. ಆದರೆ ತ್ಯಾಜ್ಯ ಚೆಲ್ಲಿ ಜೆಸಿಬಿಗಳಿಂದ ಗಿಡಗಳನ್ನು ನಾಶಗೊಳಿಸಲಾಗಿದೆ. 100ಕ್ಕೂ ಹೆಚ್ಚು ಗಿಡಗಳನ್ನು ನಾಶಪಡಿಸಲಾಗಿದೆ. ಗಿಡ ನಾಶಪಡಿಸಬಹುದೇ ಹೊರತು ಬೆಳೆಯಲು ವರ್ಷಗಳೇ ಹಿಡಿಯುತ್ತವೆ. ಆದರೆ ಮಹಾನಗರ ಪಾಲಿಕೆ, ಅರಣ್ಯ ಹಾಗೂ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದರೂ ಯಾವುದೇ ಸ್ಪಂದನೆ ದೊರೆತಿಲ್ಲ. ಅಭಿವೃದ್ಧಿ ಹೆಸರಿನಲ್ಲಿ ಗಿಡಗಳನ್ನು ನಾಶಪಡಿಸುವುದು ಖಂಡನೀಯವಾಗಿದೆ. ಇನ್ನೂ ಅನೇಕ ಗಿಡಗಳಿದ್ದು ನಾಶಪಡಿಸದೆ ರಕ್ಷಣೆ ಮಾಡಬೇಕು. ಇಲ್ಲದೆ ಹೋದಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಸಿದರು. ಐತಿಹಾಸಿಕವಾಗಿರುವಂತಹ ಮಾವಿನಕೆರೆಯ ದಂಡೆಗೆ ಹಲವಾರು ವರ್ಷಗಳಿಂದ ಗಿಡಗಳನ್ನು ನೆಟ್ಟು ಅವುಗಳಿಗೆ ಕೆರೆ ನೀರನ್ನು ಹಾಕಿ ಸಂರಕ್ಷಣೆ ಮಾಡುತ್ತಾ ಬಂದಿರುತ್ತೇನೆ. ಕಾರಣಾಂತರಗಳಿಂದ ಕೆಲವು ದಿನಗಳ ನಂತರ ನಗರದಲ್ಲಿ ಉತ್ಪತ್ತಿಯಾಗುತ್ತಿರುವ ಕಸವನ್ನು ಗಿಡಗಳ ಮೇಲೆ ಹಾಕಿ ಮತ್ತು ಹಳೆ ಮನೆಗಳ ಕಲ್ಲು ಮಿಶ್ರಿತ ಮಣ್ಣನ್ನು ತಂದು ಕೆರೆ ದಂಡೆಗೆ ಹಾಕಿ ಜೆಸಿಬಿ ಮೂಲಕ ಸಮತಟ್ಟು ಮಾಡಿರುತ್ತಾರೆ ಮತ್ತು ಕೆರೆ ಜಾಗವನ್ನು ಒತ್ತುವರಿ ಮಾಡಲು ಪ್ರಯತ್ನಿಸುತ್ತಿರುತ್ತಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಅನೇಕ ಬಾರಿ ಜಿಲ್ಲಾಧಿಕಾರಿಗಳಲ್ಲಿ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಲ್ಲಿ ಮತ್ತು ನಗರಸಭೆ ಅಧಿಕಾರಿಗಳಿಗೆ ನಾನು ದೂರನ್ನು ನೀಡಿರುತ್ತೇನೆ ಮತ್ತು ಪತ್ರಿಕೆ ಮೂಲಕ ನಾನು ಪ್ರೆಸ್ ಮೀಟ್ನೂ ಸಹ ಮಾಡಿರುತ್ತೇನೆ. ಆದರೆ ಯಾವುದೇ ಕ್ರಮ ಕೈಗೊಳ್ಳದೆ ಬೇಜವಾಬ್ದಾರಿತನದಿಂದ ವರ್ತಿಸಿರುತ್ತಾರೆ ಅಧಿಕಾರಿಗಳು. ಆದ್ದರಿಂದ ನನಗೆ ಬಹಳ ಬೇಜಾರಾಗಿರುತ್ತದೆ. ಅದನ್ನು ಅಲ್ಲಿಗೆ ಬಿಡದೆ ನಾನು ನಿರಂತರವಾಗಿ ಮತ್ತೆ ಅದೇ ಜಾಗದಲ್ಲಿ ಮತ್ತೆ ಸಸಿಗಳನ್ನು ನೆಡುತ್ತಾ ಮತ್ತೆ ನೀರನ್ನು ಹಾಕಿ ಜಾಲಿ ಗಿಡಗಳನ್ನು ಕಟ್ಟಿ ಮುಳ್ಳು ಕಟ್ಟಿ ಅದನ್ನು ಸಂರಕ್ಷಣೆ ಮಾಡ್ತಾ ಬಂದಿದ್ದೇನೆ. ಆದರೂ ಸಹ ಗಿಡಗಳು ನಿರಂತರವಾಗಿ ನಾಶ ಮಾಡ್ತಾ ಇದ್ದಾರೆ. ಈಗ ಇತ್ತೀಚೆಗೆ ಕೆರೆಯ ಅಭಿವೃದ್ಧಿ ಕಾಮಗಾರಿಯನ್ನು ಸರ್ಕಾರದವರು ಹಮ್ಮಿಕೊಂಡಿರುತ್ತಾರೆ. ಇಲ್ಲಿ ಕಾಸಬಾವಿ ಹತ್ತಿರ. ಈ ಸಂದರ್ಭದಲ್ಲಿ ಈರಣ್ಣ, ಪಲ್ಲವಿ, ಕೋಸಗಿ ಇದ್ದರು. ಕೆರೆಯಲ್ಲಿ ಎತ್ತುಗಳನ್ನು ತೊಳೆಯುವಾಗ ಮೊಸಳೆ ದಾಳಿಗೆ ವ್ಯಕ್ತಿ ಗಾಯಗೊಂಡಿರುವ ಘಟನೆ ತಾಲೂಕಿನ ಸರ್ಜಾಪುರ ಗ್ರಾಮದ ಕೆರೆಯಲ್ಲಿ ಬುಧವಾರ ನಡೆದಿದೆ. ಅದೇ ಗ್ರಾಮದ ಮಹಾನಂದಿ ಗಾಯಗೊಂಡಿರುವ ವ್ಯಕ್ತಿ ಎಂದು ಹೇಳಲಾಗಿದ್ದು, ಬುಧವಾರ ಅಮಾವಾಸ್ಯೆ ದಿನದಂದು ಎತ್ತುಗಳನ್ನು ತೊಳೆಯಲು ಹೋದ ಸಂದರ್ಭದಲ್ಲಿ ಕೆರೆಯಲ್ಲಿ ಇದ್ದ ದೊಡ್ಡ ಮೊಸಳೆಯೊಂದು ಏಕಾಏಕಿ ದಾಳಿ ನಡೆಸಿತು. ಈ ಘಟನೆಯಲ್ಲಿ ಮಹಾನಂದಿಯ ಬಲಗಾಲಿಗೆ ಗಂಭೀರ ಗಾಯವಾಗಿದ್ದು, ಮೊಸಳೆಯಿಂದ ತಪ್ಪಿಸಿಕೊಂಡ ಕೆರೆಯ ದಡಕ್ಕೆ ಬಂದಿದ್ದ ನಂತರ ಗ್ರಾಮಸ್ಥರು ಗಾಯಾಳವನ್ನು ರಾಯಚೂರು ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದರು. ಮಾಹಿತಿ ಪಡೆದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಯಾಚರಣೆ ಕೈಗೊಂಡು ಮೊಸಳೆಯನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಕೆರೆಯಲ್ಲಿ ಇನ್ನೂ 2 ಮೊಸಳೆ ಇದ್ದು ಅವುಗಳಿಗಾಗಿ ಅಧಿಕಾರಿಗಳ ತಂಡ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ. ಆಧಾರ್ ಕಾರ್ಡ್ ಬೇಕು, ಬ್ಯಾಂಕ್ ಪಾಸ್ಬುಕ್, పెట్టుకో
ಮೂರನೇ ಲೈನ್ ಇಲ್ಲೇ ಇರ್ತದೆ ಬಟ್ ಇದು ಕೆಜಿ ಬೇರೆ ಬ್ಯಾಂಕ್ನಾಗ ನಾನು ಕೊಡ್ತೀನಿ ಬಿಡು ಸರ್ ಐಎಸ್ ಕೋಡ್ ಕೊಡ್ತೀನಿ ನಾನು ಕೊಡ್ತೀನಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಡಿವಾಳ ಮಾಚಿದೇವ ಜಯಂತಿ, ಗಣ್ಯರಿಂದ ಪುತ್ಥಳಿಗೆ ಮಾಲಾರ್ಪಣೆ, ಸಮಾಜಕ್ಕೆ ಮಡಿವಾಳ ಮಾಚಿದೇವ ಆದೇಶಗಳು, ಸಂದೇಶಗಳು, ಮಾರ್ಗದರ್ಶಿ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು. ನಗರದ ಅಭಿವೃದ್ಧಿ, ಎಲ್ಲರೊಂದಿಗೆ ಚರ್ಚೆ, ಮಾಸ್ಟರ್ ಪ್ಲಾನ್ ಚರ್ಚಿಸಿ ಮಾಸ್ಟರ್ ಪ್ಲಾನ್ ಮೂಲಭೂತ ಸೌಕರ್ಯ ಒದಗಿಸಲು ಮೊದಲ ಆದ್ಯತೆ. ಜೋಬಿನ್ ಮೊಹಪಾತ್ರ. ಮಡಿವಾಳ ಮಾಚಿದೇವ ಜಯಂತಿ, ಮಡಿವಾಳ ಸಮಾಜದ ಎಲ್ಲ ರಂಗಗಳಲ್ಲಿಯೂ ತೊಡಗಿಸಿಕೊಳ್ಳಬೇಕು. ಭೀಮರಾಯ. ಒಳ ಮೀಸಲಾತಿ ವರ್ಗೀಕರಣಕ್ಕೆ ಕಾಂಗ್ರೆಸ್ ಆಡಳಿತ ವಿರುದ್ಧ ರಾಜ್ಯಗಳ ಹಿಂದೇಟು. ಫೆಬ್ರವರಿ 7ರಂದು ಹೈದರಾಬಾದಿನಲ್ಲಿ 1 ಲಕ್ಷ ತಮಟೆ ಚಳವಳಿ. ನರಸಪ್ಪ ದಂಡೋರ. ಫೆಬ್ರವರಿ 4ರಂದು ಶ್ರೀ ಮಹರ್ಷಿ ಸವಿತಾ ಜಯಂತಿ, ಭಾವಚಿತ್ರ ಮೆರವಣಿಗೆ. ಉಪನ್ಯಾಸ ವಿ ಗೋವಿಂದ್. ಮಾವಿನ ಕೆರೆ ಅಭಿವೃದ್ಧಿ ಹೆಸರಿನಲ್ಲಿ 100 ಗಿಡಗಳ ನಾಶ, ಕ್ರಮಕ್ಕೆ ಈರಣ್ಣ ಕೋಸ್ಗಿ ಮನವಿ. ಸರ್ಜಾಪುರ್ ಕೆರೆಯಲ್ಲಿ ಮೊಸಳೆ ಪತ್ತೆ, ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಕಾರ್ಯಾಚರಣೆ. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.